ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಮೇ 17 ಚಿಟ್ನಹಳ್ಳಿಯಲ್ಲಿ ಹೂವಿನ ಕರಗ, ಗ್ರಾಮ ದೇವರುಗಳ ಪುಷ್ಪ ಪಲ್ಲಕ್ಕಿ ಉತ್ಸವ. ವಾರ್ತೆಗಳ ವಿವರ. ಕೋಲಾರ ತಾಲೂಕಿನ ತೊಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಟ್ನಹಳ್ಳಿ ಗ್ರಾಮದಲ್ಲಿ ಮೇ 13ರಿಂದ 19ರವರೆಗೂ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ಕರಗ ಮಹೋತ್ಸವ ನಡೆಯಲಿದ್ದು, ಮೇ 17ರಂದು ಹೂವಿನ ಕರಗ ನಡೆಯಲಿದೆ ಎಂದು ಕುಲದ ಗೌಡ CM ನಾಗರಾಜ್ ಹಾಗೂ ಯಜಮಾನ ಮುರುಗೇಶ್ ತಿಳಿಸಿದ್ದಾರೆ. ಮೇ 13ರಂದು ಧ್ವಜಾರೋಹಣಗಳೊಂದಿಗೆ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು, ಮೇ 14ರ ರಾತ್ರಿ ಹಸಿ ಕರಗ ನಡೆಯಲಿದೆ. ಮೇ 15ರ ಬುಧವಾರ ಕಲ್ಯಾಣೋತ್ಸವ ನಡೆಯಲಿದ್ದು, ಮೇ 16ರಂದು ಗ್ರಾಮದ ವಿವಿಧ ದೇವರುಗಳ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇ 17ರಂದು ಹೂವಿನ ಕರಗ ನಡೆಯಲಿದ್ದು, ಕರಗಕ್ಕೆ ಹೂವಿನ ಅಲಂಕಾರವನ್ನು ಮುರುಗೇಶ್, ಶಿವು, ಸೋಮಶೇಖರ್ ನಡೆಸಿಕೊಡುವವರು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಅಪ್ಪಮೂರ್ತಮ್ಮ, ದ್ರೌಪದಮ್ಮ, ಧರ್ಮರಾಯ ಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಆಂಜನೇಯ ಸ್ವಾಮಿ, ರೇಣುಕಾಯಲ್ಲಮ್ಮ ದೇವರುಗಳ ಪುಷ್ಪ ಪಲ್ಲಕ್ಕಿ ಉತ್ಸವವು ನಡೆಯಲಿದೆ. ಮೇ 18ರಂದು ಗೋಕುಲ ರಾಜಗಾವು ಹಾಗೂ ಮೇ 19ರಂದು ವಸಂತೋತ್ಸವದರೊಂದಿಗೆ ಧ್ವಜಾವರೋಹಣ ನಡೆದು ಕರಗ ಮಹೋತ್ಸವ ಮುಕ್ತಾಯಗೊಳ್ಳಲಿದೆ. ಹೂವಿನ ಕರಗ ಮಹೋತ್ಸವದಲ್ಲಿ ಶಾಸಕ GK ವೆಂಕಟೇಶ್ವರರೆಡ್ಡಿ, ಮಾಜಿ ಸಚಿವ KR ರಮೇಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಂಜುಂಡಪ್ಪ, ತೊಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಸದಸ್ಯರಾದ ಅನಿತಾ ಚೌಡರೆಡ್ಡಿ, ಪ್ರಿಯಾಂಕಾ, ಆಂಜಿನಪ್ಪ, ತಹಸೀಲ್ದಾರ್ ಹರ್ಷವರ್ಧನ್, ಸರ್ಕಲ್ ಇನ್ಸ್ಪೆಕ್ಟರ್ ಕಾಂತರಾಜ್, ಬೆಸ್ಕಾಂ ಅಧಿಕಾರಿ ಅರುಣ್ ಮತ್ತಿತರರು ಉಪಸ್ಥಿತಿರುವವರು. ವರದಿ ಪರ್ವೀಜ್ ಅಹಮದ್. ಕೋಲಾರ ತಾಲೂಕು ಸುಗಟೂರು ಹೋಬಳಿ ತೊಟ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವ ಚಿಟ್ನಹಳ್ಳಿ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ದೇವಿಯ ಕರಗ ಮಹೋತ್ಸವ. ದೇವಸ್ಥಾನದ ಕರಗ ಮಹೋತ್ಸವ ಕಾರ್ಯಕ್ರಮ ಎಷ್ಟು ದಿವಸ ನಡೀತದೆ? 7 ದಿನಗಳ ಕಾಲ. 7 ದಿನಗಳ ಕಾಲ ನಡೀತದೆ. ಇಲ್ಲಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ 7 ದಿನದಲ್ಲಿ? ಮೊದಲನೇ ದಿವಸ ಧ್ವಜಾರೋಹಣ, 2ನೇ ದಿವಸ ಹಸಿ ಕರಗ, 3ನೇ ದಿವಸ ಕಲ್ಯಾಣೋತ್ಸವ, 4ನೇ ದಿವಸ ಪೊಂಗಲ್ಲು ಬೆಳಿಗ್ಗೆ, ಸಾಯಂಕಾಲ ಬಂದು ದೀಪಗಳು. ಆಮೇಲೆ ಹೂವಿನ ಕರಗ, ಹಸಿ ಕರಗ ಯಾವತ್ತಿದೆ? ಹೂವಿನ ಕರಗ 17ನೇ ತಾರೀಕು ನೈಟು 12 ಗಂಟೆಗೆ. 12 ಗಂಟೆಯಿಂದ ರಾತ್ರಿ ಬೆಳಿಗ್ಗೆ 6-6:30ವರೆಗೂ. ಆಮೇಲೆ ಇಲ್ಲಿ ಕಾರ್ಯಕ್ರಮದಲ್ಲಿ ಏನೇನು ವಿಶೇಷತೆ? ತೆಂಗಿನ ಪವಾಡ ಅಂತ ಹೊಡೆಯೋ ತಲೆಮೆ ಅಂಥವ್ಯೋದ. ಆಮೇಲೆ ಮತ್ತೇನು ಏನೇನು ಕಾರ್ಯಕ್ರಮ ವಿಶೇಷತೆ ಏನಿದು ಕರಗದ್ದು? ವೀರಗಾರರು ಇರ್ತಾರೆ, ಅವ್ರಿಗೆ ಮೈ ಬರೋದು, ಮೈ ತುಂಬೋದು ಎಲ್ಲ ಇರ್ತದೆ. ಅಗ್ನಿಗುಂಡ ಪ್ರವೇಶ ಶನಿವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಅಗ್ನಿಗುಂಡ ಪ್ರವೇಶ ಇರ್ತದೆ. ಅದಾದ ನಂತರ ಕೋತಲ ರಾಜ ಗಾವು ಇರ್ತದೆ. ಶನಿವಾರ ನೈಟು 2:30-3 ಗಂಟೆ ರಾತ್ರಿಗೆ ಗಾವು ಇರ್ತದೆ. ಮಾರನೇ ದಿವಸ ವಸಂತೋತ್ಸವ. ಅಂದರೆ ಮೇನು ವಿಶೇಷತೆ ಯಾವ ದಿನ ಹೆಚ್ಚಾಗಿ ಇದಿರೋದು ದೇವಸ್ಥಾನದಲ್ಲಿ? ಶುಕ್ರವಾರ. ಏನಿರ್ತದೆ ಅವತ್ತು ವಿಶೇಷತೆ? ಹೂವಿನ ಕರಗ ಆರ್ಕೆಸ್ಟ್ರಾ ಇರ್ತದೆ. ಅದು ಆರ್ಕೆಸ್ಟ್ರಾ ಇರ್ತದೆ. ಕರಗ ಸ್ಟೇಜ್ ಮೇಲೆ ಆಡ್ತಾ ಇರ್ತಾರೆ. ಈ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಬರ್ತಾರೆ. ಭಾಳ ವಿಜೃಂಭಣೆ ಇರ್ತದೆ. ಈ ಕರಗ ಹೊತ್ತು ಇವರು ಯಾರು ಬಾಲರಾಜು ಅಂತೇಳಿ ಕಾಕಿನತ್ತ ಅವರು ಮೊದಲು ಎತ್ತಿದಾರ? ಇವಾಗ ಇಲ್ಲ, ಎತ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತೇವೆ ನಾವು 3ನೇ ವರ್ಷ. ಇದು 3ನೇ ವರ್ಷ. ಯಾವ ಅಗ್ನಿ ಕುಲದ ಕುಟುಂಬಸ್ಥರ? ಯಾವ ನೀವು? ನಾವು ವನ್ನಿ ಕುಲಸ್ಥರು. ಆಮೇಲೆ ನಿಮ್ಮ ಹೆಸರು? ಆಮೇಲೆ ಇನ್ನೊಬ್ರು ಯಾರು ಮುರುಗೇಶ್ ಅಂತ ಅವ್ರು ಇದಾರಲ್ಲ? ನಾನು CM ನಾಗರಾಜ ಗೌಡ್ರು. ಯಜಮಾನರು ಬಂದು ಮುರುಗೇಶ್ ಅಂತೇಳಿ. ಒಟ್ಟು ಎಷ್ಟು ಮನೆಗಳಿದೆ ಇಲ್ಲಿ? 20 ಮನೆಗಳಿದೆ. ಎಲ್ಲ ಒಟ್ಟಿಗೆ ಸೇರಿ ಊರೆಲ್ಲ ಸೇರಿ ಊರ್ ಜಾತ್ರೆ ಅಂತೇಳಿ ನಡೆಸ್ತಾ ಇದ್ದೀವಿ. ಕರಗಕ್ಕೆ ಎಷ್ಟು ಜನ ಸೇರ್ಬೋದು? ಹೂವಿನ ಕರಗಕ್ಕೆ ಸೇರ್ಬೋದಾ? ಒಂದು 5-6 ಸಾವಿರ ಜನ ಸೇರ್ತಾರೆ. ಎಲ್ಲ ದೇವರುಗಳು ಪಲ್ಲಕ್ಕಿಗಳು? 7 ದೇವ್ರ ಪಲ್ಲಕ್ಕಿ. 3 ದೇವರು? 5 ದೇವರು ಪಲ್ಲಕ್ಕಿಗಳು. ಅಷ್ಟಮುಟ್ಟಮ್ಮ, ವೇಣುಗೋಪಾಲ ಸ್ವಾಮಿ. ಒಂದೊಂದ್ಸರಿ ಹೂವಿನ ಕರಗ ಈ ಥರ ಡೇಟ್ ಊರಿನ ಕುಟುಂಬಸ್ಥರೆಲ್ಲ ಸೇರಿ ಮಾಡ್ತಾರಂತೆ. ಗ್ರಾಮಸ್ಥರೆಲ್ಲ ಸೇರಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಹಳೆ ಕಾಲದ್ದೆಲ್ಲ ಮರುಬಳಕೆ ಮಾಡ್ಕೊಂಡಂಗೆ ಇಂಪು ಬರುತ್ತೆ.
ಅದಕ್ಕೋಸ್ಕರ ಇನ್ನು ಹಂಗೆ ಕಂಟಿನ್ಯೂ ಮಾಡ್ತಾರೆ. ದೊಡ್ಡವರೆಲ್ಲ ಮಾಡ್ತಾಯಿದ್ರು, ಇವಾಗ ನಾವು ಕಂಟಿನ್ಯೂ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಏನು ಕಂಟಿನ್ಯೂಸ್ ಮಾಡ್ಬೋದು ಹಬ್ಬ ಹರಿದಿಂದೆಲ್ಲ ಮಾಡ್ತಾಯಿದ್ರು. ಹ್ಞೂ ಅದ್ರ ಮೊದಲು ಇದ್ದಂಗೆ ಇಂಪಿಲ್ಲ ಈಗ. ಹ್ಞೂ ಯಾವ್ರೋ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮನೆ ಊರು ಜಾತ್ರೆ ಇದ್ದಂಗೆ ಇರಲ್ಲ. ಅದಕ್ಕೋಸ್ಕರ ಇದು ಮಾಡಿ ಹೌದು. ಊರಲ್ಲಿ ಇಂಪು ಮಾಡ್ತೀವಿ. ಹೂವಿನ ಕರಗೋತ್ಸವ ಅಂತ ಮಾಡ್ಕೊಂಡು ಎಲ್ಲ ಮಾಡ್ತೀವಿ. ಒಂದು ಆನಂದ ಇರುತ್ತೆ. ಎಲ್ಲರೂ ಮನೆಯಲ್ಲ ಆಚೆ ಇರೋದೆಲ್ಲ ಬಂದು ಸೇರ್ತಾರೆ ಊರಲ್ಲಿ. ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಲಿ, ಎಲ್ಲರೂ ಒಗ್ಗಟ್ಟಾಗಿ ಸೇರೋಣ ಇಂಪು ಸೃಷ್ಟಿ ಆಗ್ತದೆ. ಎಲ್ಲರ ಮಕ್ಕಳೆಲ್ಲ ಆನಂದ ಕಾಣುತ್ತೆ. ಹೀಗಾಗಿ ಅದನ್ನು ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾರೆ.